ಪೋಪ್ 14ನೇ ಲಿಯೋ ಆಗಿ ಕಾರ್ಡಿನಲ್ ರಾಬರ್ಟ್ ಫ್ರಾನ್ಸಿಸ್ ಪ್ರೆವೋಸ್ಟ್ ಆಯ್ಕೆ. ಕಥೋಲಿಕ ಧರ್ಮಸಭೆಯ ಐತಿಹಾಸಿಕ ಮತ್ತು ಸಂತೋಷದಾಯಕ ಕ್ಷಣದಲ್ಲಿ ಚಿಕಾಗೋದಲ್ಲಿ ಜನಿಸಿದ ಮಿಷನ್ ಮತ್ತು ಸೇವೆಗೆ ಆಳವಾದ ಬದ್ಧತೆಯನ್ನು ಹೊಂದಿರುವ 69 ವರ್ಷ ವಯಸ್ಸಿನ ಕಾರ್ಡಿನಲ್ ರಾಬರ್ಟ್ ಫ್ರಾನ್ಸಿಸ್ ಪ್ರೆವೋಸ್ಟ್ ಪೋಪ್ ಫ್ರಾನ್ಸಿಸ್ ಅವರ ನಂತರ ಹೊಸ ಪೋಪ್ ಆಗಿ ಆಯ್ಕೆಯಾಗಿದ್ದಾರೆ. ಅವರು ಪೋಪ್ 14ನೇ ಲಿಯೋ ಎಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ. ಕಾರ್ಡಿನಲ್ ಪ್ರೋಟೋಡಿಕನ್ ಡೊಮಿನಿಕ್ ಮಾಂಬರ್ಟಿ ಹಬೇಮುಸ್ ಪಾಪಾಮ್ ಎಂದು ಘೋಷಿಸಲು ಸಂತ ಪೇತ್ರರ ಬಸಿಲಿಕಾದ ಮಧ್ಯದ ಬಾಲ್ಕನಿಯಲ್ಲಿ ಹೆಜ್ಜೆ ಹಾಕಿದರು. ಹೊಸ ಪೋಪ್ ಹೊರಹೊಮ್ಮಿದರು. ಕೈ ಬೀಸಿ ಭಕ್ತರಿಗೆ ತಮ್ಮ ಮೊದಲ ಆಶೀರ್ವಾದವನ್ನು ನೀಡಿದರು. ಹೊಸ ಪೋಪ್ ಹೊರಹೊಮ್ಮುತ್ತಿದ್ದಂತೆ ಗುಡುಗಿನ ಸದ್ದಿನ ಚಪ್ಪಾಳೆಗಳು ಬಂದವು. ನಗುತ್ತಾ ಜನರನ್ನು ಆಶೀರ್ವದಿಸಿದರು. ನಿಷ್ಠಾವಂತರು ತಮ್ಮ ಹೊಸ ಕುರುಬನನ್ನು ಅಗಾಧ ಸಂತೋಷದಿಂದ ಸ್ವಾಗತಿಸುತ್ತಿದ್ದಂತೆ ಸಂಗೀತ, ಕಣ್ಣೀರು ಮತ್ತು ಪ್ರಾರ್ಥನೆಗಳು ಗಾಳಿಯನ್ನು ತುಂಬಿದವು. ಧರ್ಮಸಭೆಯ ಧ್ಯೇಯಕ್ಕೆ, ವಿಶೇಷವಾಗಿ ಬಡವರು ಮತ್ತು ವಲಸಿಗರೊಂದಿಗಿನ ಅವರ ಕೆಲಸಕ್ಕೆ ಮತ್ತು ಅಗಸ್ಟೀನಿಯನ್ ಸಭೆಯ ಅವರ ಮಹತ್ವದ ನಾಯಕತ್ವದ ಪಾತ್ರಗಳಿಗೆ ಹೆಸರುವಾಸಿಯಾದ ಕಾರ್ಡಿನಲ್ ಪ್ರೆವೋಸ್ಟ್ ನಮ್ರತೆ, ಆಧ್ಯಾತ್ಮಿಕ ಆಳ ಮತ್ತು ಧರ್ಮಸಭೆಯ ದೃಷ್ಟಿಕೋನದ ವಿಶಿಷ್ಟ ಮಿಶ್ರಣವನ್ನು ಪೋಪ್ ಅಧಿಕಾರಕ್ಕೆ ತರುತ್ತಾರೆ. ಸೆಪ್ಟೆಂಬರ್ 14, 1955ರಂದು ಇಲಿನಾಯ್ಸ್ನ ಚಿಕಾಗೋದಲ್ಲಿ ಜನಿಸಿದ ಕಾರ್ಡಿನಲ್ ಪ್ರೆವೋಸ್ಟ್ 1977ರಲ್ಲಿ ಆರ್ಡರ್ ಆಫ್ ಸೇಂಟ್ ಅಗಸ್ಟಿನ್ OSA ಅನ್ನು ಪ್ರವೇಶಿಸಿದರು ಮತ್ತು 1981ರಲ್ಲಿ ತಮ್ಮ ವ್ರತಗಳನ್ನು ಮಾಡಿದರು. ಅವರ ಶೈಕ್ಷಣಿಕ ಪ್ರಯಾಣದಲ್ಲಿ ವಿಲನೋವಾ ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ತ್ರದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್, ಚಿಕಾಗೋದ ಕ್ಯಾಥಲಿಕ್ ಥಿಯೋಲಾಜಿಕಲ್ ಯೂನಿಯನ್ನಿಂದ ಮಾಸ್ಟರ್ ಆಫ್ ಡಿವಿನಿಟಿ ಮತ್ತು ರೋಮ್ನ ಸೇಂಟ್ ಥಾಮಸ್ ಅಕ್ವೇನಸ್ನ ಪಾಂಟಿಫಿಕಲ್ ಕಾಲೇಜಿನಿಂದ ಕ್ಯಾನನ್ ಕಾನೂನಿನಲ್ಲಿ ಉನ್ನತ ಪದವಿಗಳನ್ನು ಪಡೆದರು. ಅವರ ಡಾಕ್ಟರೇಟ್ ಪ್ರಬಂಧವು ಆರ್ಡರ್ ಆಫ್ ಸೇಂಟ್ ಅಗಸ್ಟಿನ್ನಲ್ಲಿ ಸ್ಥಳೀಯ ಪೂರ್ವಾಧಿಕಾರಿಯ ಪಾತ್ರದ ಮೇಲೆ ಕೇಂದ್ರೀಕರಿಸಿದೆ. ಇದು ಧರ್ಮಸಭೆಯ ಆಡಳಿತದ ಬಗ್ಗೆ ಅವರ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಪೆರುವಿನಲ್ಲಿ ಮಿಷನರಿ ಕೆಲಸ ಮತ್ತು ನಾಯಕತ್ವ. ಪೆರುವಿನಲ್ಲಿ ಕಾರ್ಡಿನಲ್ ಪ್ರೆವೋಸ್ಟ್ ಅವರ ಮಿಷನರಿ ಸೇವೆಯು ಅವರ ಆರಂಭಿಕ ಸಚಿವಾಲಯದ ನಿರ್ಣಾಯಕ ಅಂಶವಾಗಿತ್ತು. 1982ರಲ್ಲಿ ಅವರ ದೀಕ್ಷೆಯ ನಂತರ ಅವರು ಪೆರುವಿನ ಚುಲಕನಾಸ್ನಲ್ಲಿರುವ ಅಗಸ್ಟೀನಿಯನ್ ಮಿಷನ್ಗೆ ಸೇರಿದರು. ಅಲ್ಲಿ ಅವರು ಪ್ರಾದೇಶಿಕ ಪ್ರಿಲೇಚರ್ನ ಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ನಂತರ ಟ್ರುಜಿಲೋದಲ್ಲಿ ಅಗಸ್ಟೀನಿಯನ್ ಸೆಮಿನರಿಯ ಮುಖ್ಯಸ್ಥರಾಗಿ ಸೇರಿದಂತೆ ವಿವಿಧ ಧರ್ಮಸಭೆಯ ಮತ್ತು ಶೈಕ್ಷಣಿಕ ಪಾತ್ರಗಳನ್ನು ವಹಿಸಿಕೊಂಡರು. ಪೆರುವಿನಲ್ಲಿ ಅವರ ಕೆಲಸವು ಅವರ ಧರ್ಮಸಭೆಯ ವಿಧಾನವನ್ನು ರೂಪಿಸಿದಲ್ಲದೆ ಸಂಕೀರ್ಣ ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು, ವಿಶೇಷವಾಗಿ ಅಂಚಿನಲ್ಲಿರುವವರ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳನ್ನು ನಿಭಾಯಿಸುವಲ್ಲಿ ಅವರಿಗೆ ನೇರ ಅನುಭವವನ್ನು ನೀಡಿತು. ಅಗಸ್ಟೀನಿಯನ್ ಸಭೆಯಲ್ಲಿ ನಾಯಕತ್ವ. 1999ರಲ್ಲಿ ಕಾರ್ಡಿನಲ್ ಪ್ರೆವೋಸ್ಟ್ ಮದರ್ ಆಫ್ ಗುಡ್ ಕೌನ್ಸಿಲ್ ಪ್ರಾಂತ್ಯದ ಪ್ರಾಂತೀಯ ಪ್ರೆವೋಸ್ಟ್ ಆಗಿ ಸೇವೆ ಸಲ್ಲಿಸಲು ಚಿಕಾಗೋಗೆ ಮರಳಿದರು. ಅವರ ನಾಯಕತ್ವದ ಗುಣಗಳು ಅಗಸ್ಟೀನಿಯನ್ ಸಭೆಯ ಫ್ರಾಯರ್ ಜನರಲ್ ಆಗಿ ಆಯ್ಕೆಯಾಗಲು ಕಾರಣವಾಯಿತು. ಅಲ್ಲಿ ಅವರು 2001ರಿಂದ 2013ರವರೆಗೆ 2 ಅವಧಿಗೆ ಸೇವೆ ಸಲ್ಲಿಸಿದರು. ಅವರ ಮಾರ್ಗದರ್ಶನದಲ್ಲಿ ಆರ್ಡರ್ ತನ್ನ ಜಾಗತಿಕ ವ್ಯಾಪ್ತಿಯನ್ನು, ವಿಶೇಷವಾಗಿ ಲ್ಯಾಟಿನ್ ಅಮೆರಿಕಾದಲ್ಲಿ ತನ್ನ ಸಭೆಯನ್ನು ವಿಸ್ತರಿಸಿತು ಮತ್ತು ಸಾಮಾಜಿಕ ನ್ಯಾಯ, ಶಿಕ್ಷಣ ಮತ್ತು ಧರ್ಮಸಭೆಯ ಆರೈಕೆಗೆ ತನ್ನ ಬದ್ಧತೆಯನ್ನು ಹೆಚ್ಚಿಸಿತು. ಚಿಕ್ಲಾಯೋದ ಧರ್ಮಾಧ್ಯಕ್ಷ ಮತ್ತು ಪೆರುವಿಯನ್ ಧರ್ಮಸಭೆಗೆ ಸೇವೆ. ಪೋಪ್ ಫ್ರಾನ್ಸಿಸ್ ಅವರು 2015ರಲ್ಲಿ ಕಾರ್ಡಿನಲ್ ಪ್ರೆವೋಸ್ಟ್ ಅವರನ್ನು
ಚಿಕ್ಲಾಯೋದ ಧರ್ಮಾಧ್ಯಕ್ಷರನ್ನಾಗಿ ನೇಮಿಸಿದ್ದು ಅವರ ಸೇವೆಯಲ್ಲಿ ಮಹತ್ವದ ಅಧ್ಯಾಯವನ್ನು ಗುರುತಿಸಿದೆ. ಅವರ ಅಧಿಕಾರಾವಧಿಯಲ್ಲಿ ಅವರು ಪೆರುವಿಯನ್ ಧರ್ಮಾಧ್ಯಕ್ಷರುಗಳ ಸಮ್ಮೇಳನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ದೇಶದ ರಾಜಕೀಯ ಪ್ರಕ್ಷುಬ್ಧತೆಯ ನಡುವೆ ಧರ್ಮಸಭೆಯ ಸ್ಥಿರತೆಗೆ ಕೊಡುಗೆಯನ್ನು ನೀಡಿದರು. ರಾಜಕೀಯ ಏರಿಳಿತಗಳ ನಡುವೆಯೂ ಧರ್ಮಸಭೆಯ ಏಕತೆ ಮತ್ತು ಶಾಂತಿಗಾಗಿ ಧ್ವನಿಯಾಗಿ ಉಳಿಯುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಅವರ ನಾಯಕತ್ವವು ವಿಶೇಷವಾಗಿ ನಿರ್ಣಾಯಕವಾಗಿತ್ತು. ಮತ್ತು ಕಾರ್ಡಿನಲ್ಗಳ ಡೈಕ್ಯಾಸ್ಟ್ರಿಯಾ ಪ್ರಿಫೆಕ್ಟ್ 2023ರಲ್ಲಿ ಕಾರ್ಡಿನಲ್ ಪ್ರೆವೋಸ್ಟ್ ಅವರು ಪೋಪ್ ಫ್ರಾನ್ಸಿಸ್ ಅವರಿಂದ ಬಿಷಪ್ಗಳ ಡೈಕ್ಯಾಸ್ಟ್ರಿಯಾ ಪ್ರಿಫೆಕ್ಟ್ ಆಗಿ ನೇಮಕಗೊಂಡರು. ಈ ಪಾತ್ರವು ವಿಶ್ವಾದ್ಯಂತ ಬಿಷಪ್ಗಳ ಆಯ್ಕೆಯನ್ನು ಮಾರ್ಗದರ್ಶನ ಮಾಡುವ ವ್ಯಾಟಿಕನ್ನ ಪ್ರಯತ್ನಗಳ ಹೃದಯ ಭಾಗದಲ್ಲಿ ಅವರನ್ನು ಇರಿಸಿತು. ಅವರ ವಿವೇಚನೆ ಮತ್ತು ಆಳವಾಗಿ ಪ್ರಶ್ನಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಕಾರ್ಡಿನಲ್ ಪ್ರೆವೋಸ್ಟ್ ತಮ್ಮ ನಾಯಕತ್ವಕ್ಕೆ ಚಿಂತನಶೀಲ ಮತ್ತು ಆಳದ ವಿಧಾನಕ್ಕಾಗಿ ಧರ್ಮಸಭೆಯಲ್ಲಿ ಅನೇಕರ ಗೌರವವನ್ನು ಗಳಿಸಿದರು. ಸೆಪ್ಟೆಂಬರ್ 2023ರಲ್ಲಿ ಕಾರ್ಡಿನಲ್ ಆಗಿ ಅವರ ನೇಮಕಾತಿಯನ್ನು ಕಥೋಲಿಕ ಶ್ರೇಣಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಅವರ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಮತ್ತು ಸೇವೆ. ಕಾರ್ಡಿನಲ್ ಪ್ರೆವೋಸ್ಟ್ ಅವರ ಯಾಜಕ ವಿಧಾನವು ನಮ್ರತೆ, ಬಡವರಿಗೆ ಸಂಪರ್ಕ ಮತ್ತು ಧರ್ಮಸಭೆಯ ಧ್ಯೇಯಕ್ಕೆ ಆಳವಾದ ಬದ್ಧತೆಯ ಮೌಲ್ಯಗಳಲ್ಲಿ ಬೇರೂರಿದೆ. ಅವರು ತಮ್ಮ ಶಾಂತ ಮತ್ತು ವಿನಮ್ರ ವರ್ತನೆಗೆ ಹೆಸರುವಾಸಿಯಾಗಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರ ಅತ್ಯಂತ ಅಂಚಿನಲ್ಲಿರುವವರ ನಡುವೆ ಸೇವೆ ಮತ್ತು ಉಪಸ್ಥಿತಿಯ ಮೇಲೆ ಕೇಂದ್ರೀಕರಿಸಿದ ಧರ್ಮಸಭೆಯ ದೃಷ್ಟಿಕೋನಕ್ಕೆ ನಿಕಟವಾಗಿ ಹೊಂದಿಕೆಯಾಗುತ್ತಾರೆ ನಮ್ಮ ಈಗಿನ ಜಗದ್ಗುರುಗಳು. ಬಿಷಪ್ ತನ್ನ ರಾಜ್ಯದಲ್ಲಿ ಕುಳಿತಿರುವ ಪುಟ್ಟ ರಾಜಕುಮಾರನಾಗಿರಬಾರದು ಎಂಬ ಅವರ ನಂಬಿಕೆಯು ಬಿಷಪ್ ಮತ್ತು ಈಗ ಪೋಪ್ ಪಾತ್ರವು ದೇವರ ಜನರಿಗೆ ಸೇವೆ ಸಲ್ಲಿಸುವ ಪಾತ್ರವಾಗಿದೆ ಎಂಬ ಅವರ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಧರ್ಮಸಭೆಯಲ್ಲಿ ಹೊಸ ಅಧ್ಯಾಯ. ಹೊಸದಾಗಿ ಆಯ್ಕೆಯಾದ ಜಗದ್ಗುರುಗಳು ಕಾರ್ಡಿನಲ್ ಪ್ರೆವೋಸ್ಟ್ ಅವರ ನಾಯಕತ್ವವು ನಿಸ್ಸಂದೇಹವಾಗಿ ಮಿಷನ್ ಮತ್ತು ಆಡಳಿತದಲ್ಲಿ ಅವರ ಸೇವೆಯನ್ನು ಪ್ರತಿಬಿಂಬಿಸುತ್ತದೆ. ಏಕತೆ, ಸಂವಾದ ಮತ್ತು ಶಾಂತಿಯ ಮೇಲೆ ಅವರ ಗಮನ, ವಿಶೇಷವಾಗಿ ಅಪಾರ ಸವಾಲುಗಳನ್ನು ಎದುರಿಸುತ್ತಿರುವ ಜಗತ್ತಿನಲ್ಲಿ ಧರ್ಮಸಭೆಯನ್ನು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯಿಂದ ಮಾರ್ಗದರ್ಶನ ಮಾಡುವ ಭರವಸೆಯನ್ನು ನೀಡುತ್ತದೆ. 13ನೇ ಶತಮಾನದಲ್ಲಿ ಪೋಪ್ 14ನೇ ಅಲೆಕ್ಸಾಂಡರ ನಂತರ ಪೋಪ್ ಹುದ್ದೆಗೆ ಏರಿದ 2ನೇ ಅಗಸ್ಟೀನಿಯನ್ ಆಗಿ ಕಾರ್ಡಿನಲ್ ಪ್ರೆವೋಸ್ಟ್ ಸೇವೆ ಮತ್ತು ನಮ್ರತೆಯ ಶ್ರೀಮಂತ ಸಂಪ್ರದಾಯವನ್ನು ಮುಂದುವರೆಸಲಿದ್ದಾರೆ. ಭವಿಷ್ಯದ ಕಡೆಗೆ ಧರ್ಮಸಭೆಯ ಪ್ರಯಾಣದಲ್ಲಿ ಅವರನ್ನು ಪ್ರಮುಖ ವ್ಯಕ್ತಿಯಾಗಿ ಇರಿಸಲಾಗಿದೆ.